ಈಗ ಬಳ್ಳಾರಿಯ ಸ್ಟೋರಿಯನ್ನ ನೋಡೋಣ. ಬಳ್ಳಾರಿಯ ಸಿರುಗುಪ್ಪ ಪೊಲೀಸರು ಕುಖ್ಯಾತ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಮೇಲೆಗೆ ಹಲ್ಲೆ ಮಾಡಿ ಪರಾರಿಗೆ ಪ್ರಯತ್ನ ಪಟ್ಟವನಿಗೆ ಗುಂಡೇಟು ಹೊಡೆಯಲಾಗಿದೆ. ಕಳ್ಳತನ ಕೇಸ್ನ ಮಹಜರು ಸಂದರ್ಭದಲ್ಲಿ ಪರಾರಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದ ಈತ. ಸಿಪಿಐನಿಂದ ಆರೋಪಿ ಅಮರೇಶ್ ಮೋಡಿಕರ್ ಈತನ ಬಲಗಾಲಿಗೆ ಗುಂಡು ಹೊಡೆಯಲಾಗಿದೆ. ಹಲ್ಲೆಗೊಳಗಾದಂತಹ ಪೊಲೀಸರು ಜೊತೆಗೆ ಆರೋಪಿ ಅಮರೇಶ್ ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಆರೋಪಿ ಅಮರೇಶ್ ಇದಾನಲ್ಲ, ಈತನ ವಿರುದ್ಧ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಬೇರೆ ಬೇರೆ ಪ್ರಕರಣದಲ್ಲಿ ಬೇಕಾಗಿದ್ದ. ಸೊ ಹಾಗಾಗಿ ಸ್ಥಳ ಮಹಾಜರು ಮಾಡೋದಕ್ಕೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡ್ಕೊಂಡಿದ್ದ. ಈತ 2 ಮರ್ಡರ್ ಕೇಸು, 6 ಡಕಾಯಿತಿ, 13 KTM ಬೈಕ್ಗಳನ್ನ ಕಳ್ಳತನ ಮಾಡಿರೋ ಕೇಸ್ ಇದೆ ಈತನ ಮೇಲೆ. ಸೊ ಹಾಗಾಗಿ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಸಂದರ್ಭದಲ್ಲಿ ಸ್ಥಳ ಮಹಾಜರು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದ. ಆಗ ಸಿಪಿಐ ಈತನ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಸಿಪಿಐಗೂ ಕೂಡ ಪೊಲೀಸ್ ಸಿಬ್ಬಂದಿಗೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಸಿರುಗುಪ್ಪದಲ್ಲಿ. ಅದರ ವಿಜುವಲ್ಸ್ ನೋಡ್ತಾ ಇದ್ದೀರಿ.